ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ಇತ್ತೀಚೆಗೆ ಅಂಗನವಾಡಿ ನೌಕರರು ಮತ್ತು ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅದೆಷ್ಟರ ಮಟ್ಟಿಗೆ ಅಂತಂದರೆ ದೆಹಲಿಯಲ್ಲಿ ಆ ಪ್ರತಿಭಟನೆ ಸದ್ದಾಯಿತು, ದೆಹಲಿಗೆ ಮುಟ್ಟಿತು. ಪ್ರತಿಭಟನೆ ನಡೆಸುತ್ತಿದ್ದಂಥ ಸಂಘಟನೆ ನೌಕರರನ್ನು ದೆಹಲಿಗೆ ಕರೆಸ್ಕೊಂಡು ಸಭೆಯನ್ನು 3 ಜನ ಸಚಿವರ ಜೊತೆ ಸಭೆಯನ್ನು ನಡೆಸಿ, ಅಂದರೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಮತ್ತು ಧರ್ಮೇಂದ್ರ ಪ್ರಧಾನ್ ಮತ್ತು ಅನ್ನಪೂರ್ಣೇಶ್ವರಿ ಇವರ ಜೊತೆ ಸಭೆಯನ್ನು ನಡೆಸಿ ಒಂದು ಹಂತಕ್ಕೆ ಈ ಬೇಡಿಕೆಗಳ ನೌಕರರ ಬೇಡಿಕೆಗಳ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ಬಂದಿರುತ್ತದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಭಟನೆ ಮತ್ತು ದೆಹಲಿಗೆ ಹೋಗುವ ಸಂಬಂಧಪಟ್ಟಂತೆ ನೇತೃತ್ವ ವಹಿಸಿದ್ದಂಥ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಎಸ್ ವರಲಕ್ಷ್ಮಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ದೆಹಲಿಗೆ ಹೋಗಿದ್ದರು, ಸಚಿವರ ಜೊತೆ ಮಾತಾಡಿದ್ರು, ಏನೇನೆಲ್ಲ ಭೇಟಿ ಆಯಿತು ಮತ್ತು ಯಾವ ರೀತಿ ಚರ್ಚೆ ಆಯಿತು ಅನ್ನೋ ಸಂಬಂಧಪಟ್ಟಂತೆ ವರಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಮೇಡಮ್ ಕರೆಕ್ಟ್ ಒಂದು ಪ್ರತಿಭಟನೆ, ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಸಮಸ್ಯೆ ಅಂತೂ ಕೇಂದ್ರದ ಗಮನಕ್ಕೆ ಹೋಗುವಂಥ ರೀತಿ ಆಯಿತು. ನೀವು ದೆಹಲಿಗೆ ಹೋದ್ರಿ, ಯಾವ ರೀತಿ ಪ್ರತಿಭಟನೆ ಹಿಂಗಾಯಿತು ಮತ್ತು ಯಾವ ರೀತಿ ದೆಹಲಿಗೆ ಹೋದ್ರಿ? ಅಂದರೆ ಪ್ರತಿಭಟನೆಗಿಂತ ಮುಂಚೆ ನಾವು ಎಲ್ಲ ಲೋಕಸಭಾ ಸದಸ್ಯರನ್ನು ಭೇಟಿಯಾಗಿದ್ವಿ. ಹಾಗೆಯೇ ಕೇಂದ್ರ ಸಚಿವರುಗಳನ್ನು ಕೂಡ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಅದು ಎಲ್ಲರಿಗೂ ಒಂದು ನೇರವಾದಂಥ ಸುದ್ದಿ ಹೋಗಿತ್ತು, ನಾವು ಪ್ರತಿಭಟನೆ ಹೋಗ್ತೀವಿ ಅಂತ. ಮತ್ತು ಪ್ರತಿಭಟನೆಯಲ್ಲೂ ಕೂಡ ಸುಮಾರು 40,000 ಜನ ಡಿಸೆಂಬರ್ 1ನೇ ತಾರೀಕಿಗೆ ಅಂಗನವಾಡಿ, ಆಶಾ, ಬಿಸಿಯೂಟದವರು ಈ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದರು. ಅದು ನಾವು ಹೋರಾಟವನ್ನು ವಿಕೇಂದ್ರೀಕರಣ ಮಾಡಿದ್ವಿ. ಒಂದು ಕಡೆ ಹುಬ್ಳಿ, ಮತ್ತೊಂದು ಬೆಂಗಳೂರು, ತುಮಕೂರು, ಮಂಡ್ಯ ಈ ಥರ ವಿಕೇಂದ್ರೀಕರಣ ಮಾಡಿದ್ರಿಂದ ನೌಕರರು ಕೂಡ ಹೆಚ್ಚು ಪಾಲ್ಗೊಳ್ಳೋಕ್ಕೆ ಒಂದು ಅನುಕೂಲ ಆಯಿತು. ಮತ್ತು ತುಂಬ ಅನಾನುಕೂಲ, ಹೋರಾಟದ ಸ್ಥಳದಲ್ಲಿ ಅನಾನುಕೂಲಗಳಿದ್ದರು ಮತ್ತು ಶೀತ ಗಾಳಿ ಬೀಸ್ತಾ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಮೊದಲ ಬಾರಿಗೆ ಇಷ್ಟು ಬೃಹತ್ ಸಂಖ್ಯೆಯ ಹೆಣ್ಣುಮಕ್ಕಳು ಬೀದಿಗಿಳಿದಿದ್ದರು. ಆಮೇಲೆ ಮತ್ತೆ ನಮ್ಮದು ಇಂಡೆಫಿನೆಟ್ ಆಗಿದ್ದರಿಂದ ರಾತ್ರಿನೂ ಕೂಡ ಹೆಣ್ಮಕ್ಳು ಅದೇ ರೀತಿಯಲ್ಲೇ ಭಾಗವಹಿಸಿದ್ರು. ಸುಮಾರು 18,000 ಮೇಲೆ ಮಹಿಳೆಯರು ಈ ಸಾರಿಯ ಈ ಹೋರಾಟದಲ್ಲಿ ರಾತ್ರಿ ಇದರಲ್ಲಿ ಮಲಗಿದ್ದಾರೆ, ಬೀದಿಗಳಲ್ಲಿ ಮಲಗಿದ್ದಾರೆ. ಏನೊಂದು ಇಲ್ಲದೇ ಇದ್ದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಕ್ರೋಶ ಎಷ್ಟಿರ್ಬೋದು ಅನ್ನೋದನ್ನು ನಾವು ಬಹುಶಃ ಅಸೆಸ್ ಮಾಡ್ಬೋದು. ಸೊ ಈ ಆಕ್ರೋಶ ಏನಿದೆ ಅನ್ನೋದು ಕೂಡ ಕೆಲವ್ರಿಗಾದ್ರೂ ಕೂಡ ಅರ್ಥ ಆಗಿದೆ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಕುಮಾರಸ್ವಾಮಿಯವರು ಮಧ್ಯಪ್ರವೇಶ ಮಾಡಿ, ದಯವಿಟ್ಟು ನೀವು ಹೋರಾಟವನ್ನು ನಿಲ್ಲಿಸಿ, ಇಷ್ಟು ದೊಡ್ಡ ಸಮಸ್ಯೆಗಳ ಮಧ್ಯೆ ನೀವು ಮಾಡೋದು ಕರೆಕ್ಟ್ ಅಲ್ಲ. ಸೊ ನಾನು ನನ್ನ ಅಧಿಕಾರವನ್ನು ಉಪಯೋಗಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಒಂದು ಅಶ್ಯೂರೆನ್ಸನ್ನು ಅವರು ಲಿಖಿತ ರೂಪದಲ್ಲಿ ನಮಗೆ ಕಳಿಸಿದರು ಡಿಸೆಂಬರ್ 2ನೇ ತಾರೀಕಿಗೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಅವರು ಅದನ್ನು ಕಳಿಸಿದರು. ಸೊ ನಾವು ಕೂಡ ಅದನ್ನು ಗೌರವಿಸಿ, ಯಾಕಂದರೆ ಸಾಧಾರಣವಾಗಿ ಕುಮಾರಸ್ವಾಮಿಯವರು ಯಾವುದೇ ವಿಷಯಕ್ಕೆ ಕಮಿಟ್ ಆದರೆ ಅವರು ಆ ಪ್ರಕಾರದಲ್ಲಿ ನಡ್ಕೊಳ್ತಾರೆ. ಆ ಥರದ ಒಂದು ಮನಸ್ಸು ಅವರಿಗಿದೆ, ಆ ತಾಯಿ ಮನಸ್ಸು ಅವರಿಗಿದೆ. ಸೊ ಹಾಗಾಗಿ ನಾವು ಕೂಡ ಅದನ್ನು ಗೌರವಿಸಿ ನಮ್ಮ ಹೋರಾಟವನ್ನು ನಾವು ಮುಂದಕ್ಕೆ ಹಾಕಿದ್ವಿ. ಮುಂದಕ್ಕಾಗಿ 3ನೇ ತಾರೀಕು ಹೋದ್ವಿ. ಅವರ ಮಾತಿನ ಪ್ರಕಾರ ಅವರು ನೇರವಾಗಿ ನಮ್ಮನ್ನು ಅವ್ರ ಮನೆಗೆ ಕರೆಸ್ಕೊಂಡು ಮೊದಲು ನಾವು ಅವರಿಗೆ ಬ್ರೀಫ್ ಮಾಡಿದ್ವಿ. ಅಂದರೆ ಮನೆ ಅಂದರೆ ಗೌರ್ಮೆಂಟ್ ಕ್ವಾರ್ಟರ್ಸ್, ಅದು ಬ್ರೀಫ್ ಮಾಡಿದ್ವಿ. ಬ್ರೀಫ್ ಮಾಡಿದ್ಮೇಲೆ ಅವರಿಗೆ ಅದರ ತೀವ್ರತೆ ಮತ್ತಷ್ಟು ಅವ್ರಿಗೆ ಅರ್ಥ ಆಗಿ ಕೂಡಲೇ ಅವರು ಸಭೆಗಳನ್ನು ವ್ಯವಸ್ಥೆ ಮಾಡಿದರು. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರ ಮನೆಯೂ ಕೂಡ ಅಲ್ಲೇ ಪಕ್ಕದಲ್ಲಿತ್ತು, ಅವರಿದ್ದರು. ಸೊ ನಂತರದಲ್ಲಿ ಅವ್ರ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಅದರಲ್ಲಿ ಬಿಸಿಯೂಟದ್ದು ನಾವು ವೇತನ ಹೆಚ್ಚಳ ಮತ್ತು ಕೆಲಸದ ಅವಧಿಯನ್ನು 4ರಿಂದ 6.5 ಗಂಟೆ ಆದೇಶ ಮಾಡಬೇಕು. ಆಮೇಲೆ ಮತ್ತು NGOಗಳಿಗೆ ಕೊಡಬಾರ್ದು, ಮಟ್ಟಗಳಿಗೆ ಕೊಡಬಾರ್ದು, 12 ತಿಂಗಳ ವೇತನ ಅವರಿಗೆ ಕಂಟಿನ್ಯೂಟಿ ಆಫ್ ಪೇಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನು ಅವ್ರ ಹತ್ರ ಪ್ರಮುಖವಾಗಿ ಪ್ರತಿಪಾದನೆ ಮಾಡಿದ್ವಿ. ಆಮೇಲೆ ಮತ್ತೆ ಸಾಯಂಕಾಲ 7 ಗಂಟೆಗೆ WCD ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಿನ ಸಚಿವರು ಮತ್ತು ಅದರ ಉನ್ನತ ಅಧಿಕಾರಿಗಳು ಮತ್ತು ಕುಮಾರಸ್ವಾಮಿಯವರಿದ್ದು ಒಂದು ಒಳ್ಳೆಯ ಸಭೆ ಆಯಿತು. ಆ ಸಭೆ ಸುಮಾರು 1-1.5 ಗಂಟೆಗಳ ಕಾಲ ಅದು ಚರ್ಚೆಗಳಾಯಿತು. ಹೌದು, ಅವರು ಮತ್ತು ಅನಿಲ್ ಮಲ್ಲಿಕ್ ಅಂತ ಪ್ರೈಮ್ ಮಿನಿಸ್ಟರ್ ಟು ಸೆಕ್ರೆಟ್ರಿ, ಸೊ ಅವರು ಕೂಡ ಇದ್ದು ಚರ್ಚೆಗಳಾಗಿದ್ದಾವೆ. ಸೊ ಚರ್ಚೆಗಳಾಗಿ ನಾವು ಅದರಲ್ಲಿ ಅಂಗನವಾಡಿಯವರದು ಏನು ಡಿಮ್ಯಾಂಡ್ ಇಟ್ಟಿರೋದು ಅಂತ ಹೇಳಿದ್ರೆ ವೇತನವನ್ನು ಹೆಚ್ಚಳ ಮಾಡಬೇಕು. ಆಮೇಲೆ ಮತ್ತು 2ನೇದು FRSನ್ನು ರದ್ದು ಮಾಡಬೇಕು ಮತ್ತು ಅಂಗನವಾಡಿ ಮಕ್ಕಳಿಗೇನು ಘಟಕ ವೆಚ್ಚ ಅಂತ ಕೊಡ್ತಾರೆ ಅದನ್ನು ಹೆಚ್ಚಳ ಮಾಡಬೇಕು ಮತ್ತು ಲೋಕಲ್ ಫುಡ್ ಕೊಡಬೇಕು. ಎಲೆಕ್ಷನ್ ಕೆಲಸಗಳಲ್ಲಿ ನಮ್ಮನ್ನು ಬಳಸಬಾರ್ದು. ಆಮೇಲೆ ಇದು ಗ್ರ್ಯಾಜುಟಿ ಎಲ್ಲರಿಗೂ ಕೂಡ ಇಡೀ ದೇಶದಲ್ಲಿ ಕೊಟ್ಟಿಲ್ಲ, ಎಲ್ರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಈ ಅಂಶಗಳ ಬಗ್ಗೆ ನಾವು ಭಾಳ ಪ್ರಮುಖವಾಗಿ ನಾವು ಅಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತು ಅವರು ರಿಯಾಕ್ಷನ್ ಮಾಡಿದ್ದಾರೆ. ಭಾಳಷ್ಟು ಚರ್ಚೆಗಳಾದ ನಂತರ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಈಗ ನಾವು ನಂಬಿಕೆ ಇಡ್ತೀವಿ, ಏನು ಚರ್ಚೆಗಳಾಗಿದೆ ಅದು ಬಜೆಟಲ್ಲಿ ರಿಫ್ಲೆಕ್ಷನ್ ಆಗಲಿ ಅನ್ನುವಂಥ ಆಶಯವನ್ನು ನಾವು ವ್ಯಕ್ತ ಮಾಡ್ತೀವಿ.
ಆಮೇಲೆ ಇದೇ ಥರದಲ್ಲಿ ಹೆಂಗೆ ಕುಮಾರಸ್ವಾಮಿಯವರು ಒಂದು ಎಫರ್ಟನ್ನು ಮಾಡಿದ್ದಾರೆ, ಅವರ ಕಮಿಟ್ಮೆಂಟನ್ನು ಈ ವಿಷಯದಲ್ಲಿ ನೋಡಿಸಿದ್ದಾರೆ. ಅದೇ ಥರ ನಮ್ಮ ರಾಜ್ಯದ ಇನ್ನು 3 ಕೇಂದ್ರ ಸಚಿವರಿದ್ದಾರೆ. ಒಂದು ಮಾನ್ಯ ವಿ ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ತಮ್ಮ ಬದ್ಧತೆಯನ್ನು ಈ ಕಾರ್ಮಿಕರ ಪರವಾಗಿ ನೋಡಿಸ್ಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನೊಂದಷ್ಟು ಎಫೆಕ್ಟಿವ್ ಆಗುತ್ತೆ ಅದೇ ನೋಡಿಸ್ಬೇಕು. ಆಮೇಲೆ ಹಾಗೆಯೇ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೂಡ ಈ ಕಮಿಟ್ಮೆಂಟನ್ನು ನೋಡಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ. ಇದರಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಯಾವ ರೀತಿ ಇತ್ತು ಮೇಡಮ್? ಅಂದರೆ ಕರೆಸಿ ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ರಲ್ವ, ಮೀಟಿಂಗ್ ಮಾಡಿದ್ರೆ ನಿಮ್ಗೆ ಒಂದು ಭರವಸೆ ಸಿಗ್ತಾ ಎಲ್ಲವೂ ಕೂಡ? ಅಲ್ಲ, ಅದನ್ನೇ ಹೇಳಿದ್ದು, ಒಂದು ಪಾಸಿಟಿವ್ ಆಗಿ ಆಗಿದೆ. ಸೊ ಅದು 2026 ಫೆಬ್ರವರಿ ರಿಫ್ಲೆಕ್ಷನ್ಸ್ ನೋಡಬೇಕು. ಮುಂದಿನ ನಡೆ ಏನಿರುತ್ತೆ ಮತ್ತು ಮುಂದೆ ಅಲ್ಲ, ಅದನ್ನೇ ಅದು ಹೇಳಿದ್ದು. 26 ಫೆಬ್ರವರಿಯಲ್ಲಿ ಬರಲಿಲ್ಲ ಅಂದರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗುತ್ತೆ. ಆ ಹೋರಾಟದ ಸ್ವರೂಪ ಏನು ಅನ್ನೋದನ್ನು ಆವತ್ತು ಡಿಸೈಡ್ ಮಾಡ್ತೀವಿ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು? ಸಂಪೂರ್ಣ ಕೇಂದ್ರ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ್ದು ಏನಿಲ್ಲ ಸರ್. ಅವರು ಮಾಡಿರೋದು ಮ್ಯಾಕ್ಸಿಮಮ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಂತೂ. ಈ ಎಲ್ಲ ಬೇಡಿಕೆಗಳು ಮತ್ತು ಪ್ರತಿಭಟನೆಯ ಬಳಿಕ ನೀವು ಮೊದಲ ಬಾರಿಗೆ ಸಚಿವರನ್ನ ಅಂದರೆ ಕೇಂದ್ರ ಧರ್ಮೇಂದ್ರ ಪ್ರಧಾನ್ ಮತ್ತು ಅನ್ನಪೂರ್ಣ ದೇವರನ್ನ ಭೇಟಿಯಾಗಿರುವಂಥದ್ದು. ಅನ್ನಪೂರ್ಣ ದೇವರ ಜೊತೆ ಭೇಟಿ ಮಾಡೋ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅವ್ರದ್ದು ಒಂದಷ್ಟು ಪಾತ್ರ ಇರುವಂಥದ್ದು. ಈ ನಿಮ್ಮೆಲ್ಲ ಬೇಡಿಕೆಗಳು ಇಲ್ಲಿವರೆಗೂ ಅವ್ರ ಗಮನಕ್ಕೆ ಹೋಗಿರ್ಲಿಲ್ವಾ? ಯಾವ ರೀತಿ ಅಂತ ಸರ್, ಈಗ ಮಿನಿಸ್ಟ್ರ್ ಅಂದ ಮೇಲೆ ಗಮನಕ್ಕೆ ಹೋಗಿಲ್ಲ ಅಂತ ಹೇಳೋದು, ನಾವು ಅಂದ್ಕೊಳ್ಳೋದು ನಮ್ಮ ಮುಟ್ಟಾಳ್ತನ ಆಗುತ್ತೆ. ಅವ್ರಿಗಿರ್ತದೆ, ಬಟ್ ಅವ್ರೇನು ಮಾಡ್ತಾ ಇಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಅವರು ಪ್ರಧಾನಿಯವರು ಏನು ಹೇಳ್ತಾರೆ ಆ ಪ್ರಕಾರದಲ್ಲಿ ಅವರೆಲ್ಲ ನಡ್ಕೊಳ್ಳೋರು, ಆಯಿತಾ? ಸೊ ನೋಡೋಣ ಈ ಸಾರಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಬಲಿಷ್ಠ ಭಾರತ ಕಟ್ಟಬೇಕು ಅಂತ ಹೇಳುವಂಥ ಪ್ರಧಾನಿಗಳಿಗೆ ಈ 64 ಲಕ್ಷ ಹೆಣ್ಣುಮಕ್ಕಳು ಏನು ಕಾಣಿಸ್ತಾ ಇಲ್ವಾ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. 64 ಲಕ್ಷ ಇದ್ದಾರೆ ಈ ಹೆಣ್ಮಕ್ಳು, 3 ಸೇರಿ, ಆಯಿತಾ? ಸೊ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಮೊನ್ನೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾನು ಖುದ್ದು ನೋಡಿರುವಂಥದ್ದು, ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಬಂದಿದ್ರು. ಅಂದರೆ ಪ್ರತಿಭಟನೆ ಮಾಡೋ ಮಕ್ಕಳೊಟ್ಟಿಗೆ ಬಂದು ಚಿಕ್ಕ ಮಕ್ಕಳೊಟ್ಟಿಗೆ ಬಂದಿದ್ರು. ಮತ್ತು ಅವರ ಒಂದಷ್ಟು ಅವ್ರ ಕಷ್ಟ ಕೇಳ್ತಾ ಇದ್ದಾರೆ. ಬರುವಂಥ ಕಡಿಮೆ ಸಂಬಳದಲ್ಲಿ ಜೀವನ ಸಾಗಿಸುವಂಥದ್ದು ಎಲ್ಲವೂ ಕೂಡ ಬಹಳ ಕಷ್ಟದ ಜೀವನ. ಜೊತೆಗೆ ನೆಲದ ಮೇಲೆ ಮಲ್ಕೊಂಡಿದ್ರು. ಅಂದರೆ ಅವ್ರದ್ದು ನಾವೆಲ್ಲ ಹೋರಾಟ ಆದಮೇಲೆ ನೆಲದ ಮೇಲೆ ಸರ್ ಮಲಗೋದು. ನಾವು ಮೊದಲಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ಇವತ್ತೇನು ವಿಶೇಷ ಏನಿಲ್ಲ. ನಮ್ಮನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ನಾವು ಹೋರಾಟ ಮಾಡ್ತೀವಿ. ಉಳಿದವರೆಲ್ಲರೂ ಕೂಡ ವಿತ್ ಆಲ್ ಸವಲತ್ತುಗಳೊಂದಿಗೆ ಹೋರಾಟ ಮಾಡ್ತಾರೆ. ನಾವು ನಮ್ಮ ದೇಹವನ್ನು ದಂಡಿಸಿ ನಮ್ಮ ಹಣವನ್ನು, ನಮ್ಮ ಸಂಬಳವನ್ನು ಕಳ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನಾನು ಪಕ್ಕದಲ್ಲೇ ಬೇರೆ ಬೇರೆ ಪ್ರತಿಭಟನೆಲ್ಲ ಕೂಡ ನಾನು ನೋಡಿದ್ದೇನೆ. ಅವ್ರಿಗೆ ಅಂದರೆ ಒಂದೇನಂದರೆ ನಿಮ್ಮ ಮಳೆ ಬಂದರೂ ಕೂಡ ನೆನೆಯುವಂಥ ಪರಿಸ್ಥಿತಿ ಇತ್ತು. ಕನಿಷ್ಠ ಸೌಲಭ್ಯ, ಶೌಚಾಲಯ ಇರಲಿಲ್ಲ, ಕುಡಿಯೋ ನೀರು ಇರಲಿಲ್ಲ. ಬೀದಿಗೆ ಬಂದು ತಮ್ಮ ಒಂದು ಹಕ್ಕುಗಳನ್ನು, ಹೋರಾಟಗಳನ್ನು ರೂಪದಲ್ಲಿ ಕೂಡ ತೋರಿಸ್ತಾ ಇದ್ರು. ಸೊ ಇಷ್ಟೆಲ್ಲ ಹೋರಾಟ ಮಾಡಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆಯಲ್ವಾ ಅಂತ? ಅಲ್ಲ, ದಟ್ ಈಸ್ ದ ಆ್ಯಕ್ಚುಲ್ ಪೊಸಿಷನ್. ಇವತ್ತು ಹೋರಾಟ ಮಾಡೋಕ್ಕೂ ನಮಗೆ ರೈಟ್ಸ್ ಇಲ್ಲ, ಹಲವಾರು ನಿರ್ಬಂಧಗಳು, ಆಯಿತಾ? ಈಗ ನಾವು ಅವ್ರ ಮನೆಗಳ ಹತ್ರನೇ ನೇರ ಬಿಟ್ಬಿಟ್ಟಿದ್ರೆ ನಮ್ದು ಇನ್ನೂ ಬೇಗ ಸಕ್ಸಸ್ ಆಗಿಬಿಡುತ್ತೆ. ಆ ಬಿಡದೇ ಇರೋದ್ರಿಂದ ಇಲ್ಲಿ ಕೂತ್ಕೊಳ್ಳೋದ್ರಿಂದ ಅರಣ್ಯ ರೋಧನ ರೀತಿಯಲ್ಲಿ ಆಗಿದೆ ನಮ್ಮದು, ಆಯಿತಾ? ಇದು ಕೂಡ ಇಂಡೆಫಿನೆಟ್ಟಾಗಿ ಕೂರ್ಲಿಕ್ಕಾಗಲ್ಲ, ಇದೆಲ್ಲನೂ ಸಮಸ್ಯೆಗಳಿದ್ದಾವೆ. ಸೊ ಆದರೆ ಒಂದೇನಂತೇಳಿದ್ರೆ, ಪ್ರಭುತ್ವದ ಕಲ್ಪನೆಗಳು ಅವ್ರು ಕೊಡಬೇಕು. ಅದಕ್ಕೆ ನಾವು ಪ್ರಭುತ್ವವನ್ನು ಆಯ್ಕೆ ಮಾಡೋದು. ಆದರೆ ಇಲ್ಲಿ ಉಲ್ಟಾ, ನಾವು ಹೋಗಿ ಬೀದಿಗಿಳಿದು ಹೋರಾಟ ಮಾಡಿದ್ರೂ ಕೂಡ ಲೆಟ್ರೇಡ್ ನೋಡ್ತಾರೆ. ಯಾರು ಲೆಟ್ರೇಡು, ಯಾವ ಸಿಂಬಲ್ ಇದೆ, ಯಾವ ಸಂಘಟನೆ ಇದೆ, ಇದೆಲ್ಲ ನೋಡಿ ಲೆಕ್ಕ ಹಾಕಿ ಅವರು ಕ್ಯಾಲ್ಕುಲೇಷನ್ಸಲ್ಲಿ ತೊಗೊಳ್ತಾ ಇರ್ತಾರೆ. ದಿಸ್ ಈಸ್ ಅನ್ಫಾರ್ಚುನೇಟ್, ಆಯಿತಾ? ಡೆಮೋಕ್ರಸಿ ಅಂತ ಹೇಳ್ತೀವಿ, ಆದರೆ ಡೆಮೋಕ್ರಸಿ ನಲ್ಲಿ ಏನು ಮಾಡಬೇಕೋ ಅದನ್ನು ಪ್ರಭುತ್ವಗಳು ಮಾಡದೇ ಇರೋದ್ರಿಂದ, ಸೊ ನಮ್ಮ ಪಾರ್ಟ್ ಏನಿದೆ ನಾವು ಕೇಳೋದು, ಹಕ್ಕೊತ್ತಾಯಗಳನ್ನ ಮಣ್ಣೆ ಮಾಡೋದು, ಇದೆಲ್ಲ ನಾವು ಮಾಡ್ತಾಯಿದ್ವಿ. ಈಗ ಎಲ್ಲ ಸಂಸದರದ್ದು ಕೂಡ ಒಂದಷ್ಟು ಜವಾಬ್ದಾರಿ ಇದೆ. ಯಾಕಂದ್ರೆ ನೀವು ನಿಮ್ಮ ಶಕ್ತಿ ಮೀರಿ ನೀವು ಆ ಒಂದು ನಿಮ್ಮ ಬೇಡಿಕೆಗಳನ್ನು, ನಿಮ್ಮ ಡಿಮ್ಯಾಂಡ್ಸ್ನ ಒಂದು ಹಂತದಲ್ಲಿ ಸಚಿವರು ಮುಟ್ಟಿಸಿರುವಂಥಲ್ಲಿ ಕೂಡ ಯಶಸ್ವಿಯಾಗಿರೋದು ಒಂದು ಹಂತದಲ್ಲಿ. ಈಗ ಅದನ್ನು ಜಾರಿ ಮಾಡಬೇಕಾದ್ರೆ ಒತ್ತಡವನ್ನು ಸಂಸತ್ನಲ್ಲಿ ಏರಬೇಕಾದಂಥ ಸಂಸದರು ಕೂಡ ಜವಾಬ್ದಾರಿ. ಅದಕ್ಕೇ ನಾನು ಹೇಳಿದ್ದು, ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಮೊದಲ ಆ ಸ್ಟೆಪ್ಪೇ ಮಾಡಿದ್ದು ನಾವು, ಆಯಿತಾ? ಬಟ್ ಈಗ ಸುಧಾಕರ್ ಒಬ್ಬರು ಮಾತಾಡಿದ್ದಾರೆ, ಬೇರೆ ಯಾರು ಇನ್ನೂ ಮಾತಾಡಿದ ಮಾಹಿತಿಗಳು ಬಂದಿಲ್ಲ. ನೋಡೋಣ ಯಾರ್ಯಾರು ಮಾತಾಡ್ತಾರೆ ಏನು ಅಂತೇಳಿ. ಇಲ್ಲಿ ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಅಂದರೆ ಪ್ರತಿಭಟನೆಗೆ ಬೆಂಬಲ ಅಥವಾ ಅದು ಒಂದು ಸೆಕೆಂಡ್ರಿ. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಸಂಬಂಧಪಟ್ಟಂಥ ಸಚಿವರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರು ಒಂದು ಪ್ರತಿಭಟನೆ ಮಾಡ್ತಾ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯಾದ್ಯಂತ ಮಹಿಳೆಯರೆಲ್ಲ ಬಂದು ಪ್ರತಿಭಟನೆ ಮಾಡ್ತಿದ್ರೆ ಒಂದು ಸೌಲಭ್ಯ ಕಲ್ಪಿಸಬೇಕು ಅನ್ನುವಂಥ ಒಂದು ಮನ ಪರಿಸ್ಥಿತಿ ಇರಬೇಕಲ್ಲ ಮೇಡಮ್? ಅಲ್ಲ, ಈಗ ಸರ್ಕಾರನೇ ಹೋರಾಟಗಳು ನಿರ್ಬಂಧ ಹಾಕಿ ಏನೂ ಸವಲತ್ತು ಕೊಡದೇ ಇದ್ದಾಗ ಇವ್ರು ಎದ್ದೋಗ್ತಾರೆ ಅಂತೇಳಿ ಟೆಸ್ಟ್ ಮಾಡುವಾಗ ಅವ್ರ ಹತ್ರ ಹೋಗಿ ನೀವೇನು ಕೇಳ್ತೀರಾ? ನಂದು ಅದೇ ಪ್ರಶ್ನೆ. ಸೊ ವಿ ಆಲ್ಸೋ ಅಡ್ಜಸ್ಟ್. ಓಕೆ, ನೀವು ಏನು ಮಾಡ್ತೀರಿ?
ಮೆರವಣಿಗೆ ಮಾಡೋಕ್ಕೆ ಬಿಡಲಿಲ್ಲ, ಬೇಡ. ಆಮೇಲೆ ಧರಣಿ ಮಾಡೋಕ್ಕೆ ಬಿಟ್ರಿ, ಓಕೆ. ಟಾಯ್ಲೆಟ್ ಇಲ್ಲ, ಓಕೆ. ಆಮೇಲೆ ಬೇಡ, ಓಕೆ. ಇಲ್ಲಿ ಇದು ಫ್ರೀಡಮ್ ಪಾರ್ಕಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಹುಬ್ಳಿ ಧಾರವಾಡಲ್ಲಂತೂ ತುಂಬ ಚಿಂತಾಜನಕ ಪರಿಸ್ಥಿತಿ. ಆದರೂ ವಿ ಡೋಂಟ್ ಕೇರ್. ನಮ್ಮ ದೇಹ ನಮ್ಮ ಕೈಯಲ್ಲಿದೆ ರೀ, ನಮಗೆ ಗೊತ್ತಿದೆ ನಾವು ಹೆಂಗೆ ಮಾಡಬೇಕು ಅಂತ. ವಿ ವಿಲ್ ಡೂ. ಹೋರಾಟದಿಂದ ಬಂದಿರುವಂಥದ್ದು, ದಟ್ಸ್ ಆಲ್. ಅದು ಬರೀ ನಾನೇ ಅಲ್ಲ, ಸಾವಿರಾರು ಹೆಣ್ಮಕ್ಳು ಅದೇ ಥರದಲ್ಲೇ ಇದ್ದಾರೆ ನಮ್ಮವರೆಲ್ಲ. ಈ ನಿಮ್ಮ ಹೋರಾಟಕ್ಕೆ ಒಂದು ಎಷ್ಟು ಅಂದರೆ ತಾತ್ಕಾಲಿಕ ಜಯ ಕಾಣಿಸಿದೆಯೋ ಅಥವಾ ಪೂರ್ಣ ಯಶಸ್ಸು ಕಾಣಿಸುತ್ತೆ ಸರ್? ಈಗ ಸಭೆ ಆಗಿರೋದಷ್ಟೇ ಸರ್. ಇದನ್ನು ಜಯ ಅಂತ ನೀವು ತಗೊಳಕ್ಕಾಗಲ್ಲ. ಸಭೆ ಆಗಿದೆ, ಕನ್ವಿನ್ಸ್ ಮಾಡಿದ್ದೀವಿ. ಯಾವುದೇ ಸರ್ಕಾರದಲ್ಲಿ ಅಥವಾ ಒಂದು ಡಿಮ್ಯಾಂಡ್ಗಳು ಪಾಸಾಗುವಂಥ ವಿಧಾನ ಯಾವುದು? ಪ್ರತಿಭಟನೆ ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿ ಒಂದು ಸಭೆಯನ್ನು ನಡೆಸಿದ್ದಾರೆ. ದಟ್ ಈಸ್ ಪಾಸಿಟಿವ್. ಸಭೆ ನಡೆಸಿರೋದು. ಸೊ ಸಭೆ ನಂತರದಲ್ಲಿ ನಾವು ಏನು ಬರುತ್ತೆ ಅನ್ನೋದನ್ನು ನೋಡಬೇಕು, ಆಯಿತಾ? ಸೊ ನೋಡಿ ನಂತರದಲ್ಲಿ ಫರ್ದರ್ ಅಂದರೆ ಸಭೆ ಮಾಡಲಾರ್ದೇ ನಾವಿಲ್ಲಿ ಮನವಿ ಕೊಟ್ಟು ಕೂಡಲೇ ಅವರೆಲ್ಲ ಮಾಡಿಬಿಡ್ಬೇಕು ಅನ್ನೋದು ಈ ದಿನಗಳಲ್ಲಿ ನಾವು ಯಾರು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ಈಗ ಇದೇ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ 2014ರಲ್ಲಿ ಬಂದಿರೋದು. ಇವತ್ತು ನಾವು 2025ರಲ್ಲಿ ಇದ್ದೀವಿ. ಮಾಡಿದರೆ ಏನಾರು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು, ಏನೂ ಮಾಡಿಲ್ಲ. ದಟ್ ಮೀನ್ಸ್ ವಾಟ್? ಸಿಂಪಲ್. ಫೆಬ್ರವರಿ ಕೂಡ ತಾವು ಕಾಯ್ತೀರಾ? ಹೌದು, ಫೆಬ್ರವರಿವರೆಗೆ ಕಾಯಲೇಬೇಕಲ್ಲ, ಬಜೆಟ್ ಕಾಯಲೇಬೇಕು. ಅದಾದ ಬಳಿಕ ಅವರಿಂದ ಬರುವಂಥ ರೆಸ್ಪಾನ್ಸ್, ನಿರ್ಧಾರಗಳು ನೋಡ್ಕೊಂಡು ಮುಂದಿನ ಹೋರಾಟ. ಎಸ್, ಆವತ್ತು ನೆಕ್ಸ್ಟ್ ಡೇನೇ ಇರುತ್ತೆ ನಮ್ಮದು. ನೆಕ್ಸ್ಟ್ ಡೇನೇ ಬೀದಿಗೆ ಬರ್ತೀವಿ ನಾವು. ಡೋಂಟ್ ವರಿ. ಒಂಥರ ಡೂ ಆರ್ ಡೈ ರೀತಿ ಹೋರಾಟ ಇರುತ್ತೆ ಅಂತ. ಅಂದರೆ ನಮಗೆ ಹೋರಾಟದಲ್ಲಿ ಡೈ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಅದು ಸುಮ್ಮನೆ ತೋರಿಕೆಯ ಘೋಷಣೆ, ಪದ ಬಳಕೆ, ಆಯಿತಾ? ಅದು ಇಟ್ಸ್ ನಾಟ್ ಕರೆಕ್ಟ್ ಆಲ್ಸೋ. ಸೊ ನಾವು ಹೋರಾಟಕ್ಕೆ ಮಾಡ್ತೀವಿ, ಹೋರಾಟ ಇರ್ತೀವಿ ನಾವು. ಇದೇ ಅಂತಿಮ ಹೋರಾಟನೂ ಅಲ್ಲ. ಯಾಕಂದರೆ ಯು ಸಿ, ನಮ್ಮಲ್ಲಿ ಇದೇ ಕನ್ಫ್ಯೂಷನ್ ಇರೋದು. ವರ್ಕರ್ಸ್ ಅಂತ ಹೇಳಿದಾಗ ಬದಲಾದಂಥ ಸಂದರ್ಭಗಳಲ್ಲಿ ಬದಲಾದಂಥ ಒಂದು ಸನ್ನಿವೇಶಗಳಲ್ಲಿ ಅವರ ಡಿಮ್ಯಾಂಡ್ಸು ಕೂಡ ಬದಲಾಗ್ತಾ ಇರುತ್ತೆ. ಇವತ್ತು ಒಂದು ಡಿಮ್ಯಾಂಡ್ ಪಾಸ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಇನ್ನೊಂದು ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಡೂ ಆರ್ ಡೈ ಅಂತ ಯಾವ ಡಿಮ್ಯಾಂಡಿಗೆ ನಾವು ಮಾಡೋದು? ಒಂದಾದಮೇಲೆ ಇನ್ನೊಂದು ಇರುತ್ತೆ. ಬಿಕಾಸ್ ಇದು ಪ್ರೋಸೆಸ್, ಇದು ಡಿಪಾರ್ಟ್ಮೆಂಟ್, ವಿತಿನ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಆ ರೀತಿ ಇಟ್ಸ್ ನಾಟ್ ಕರೆಕ್ಟ್ ಅಂತ ನಮ್ಮ ಇದು. ಹೌದು. ಥ್ಯಾಂಕ್ ಯು. ಓಕೆ. ವೀಕ್ಷಕರೇ, ಇದು ವರಲಕ್ಷ್ಮಿ ಮೇಡಮ್ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ಹೋರಾಟದ ಮೂಲಕ, ನಮ್ಮ ಪ್ರತಿಭಟನೆಯ ಮೂಲಕ ನಮ್ಮ ಒಂದು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿ ಆಗಿರುವಂಥದ್ದು. ಆದರೆ ಫೆಬ್ರವರಿಯಲ್ಲಿ ಇದರ ಒಂದು ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳು ಘೋಷಣೆ ಆಗುವಂಥ ಭರವಸೆ ಇದೆ. ಒಂದು ವೇಳೆ ಫೆಬ್ರವರಿಯಲ್ಲಿ ಘೋಷಣೆ ಆಗಲಿಲ್ಲ ಅಂತಂದರೆ ಮರುದಿನವೂ ಕೂಡ ಹೋರಾಟದಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಇದಕ್ಕೆ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.